ವಿಧಾನ ಪರಿಷತ್ ಸದಸ್ಯ ಎಸ್.ವಿ. ಸಂಕನೂರ ಅವರ ನಿವಾಸದಲ್ಲಿ ಸಂವಿಧಾನ ಸನ್ಮಾನ ಹಾಗೂ ಭೀಮಾ ಸಂಗಮ ಕಾರ್ಯಕ್ರಮ. ಸ್ವಾರ್ಥಕ್ಕಾಗಿ ತಮ್ಮ ಕುರ್ಚಿ ಉಳಿಸಿಕೊಳ್ಳಲು ಕಾಂಗ್ರೆಸ್ ಸರ್ಕಾರ ಸಂವಿಧಾನದಲ್ಲಿ ಹಲವಾರು ತಿದ್ದುಪಡಿಗಳನ್ನು ಮಾಡಿದೆಯೇ ಹೊರತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಏನೂ ಮಾಡಲಿಲ್ಲ ಎಂದು ರಾಜ್ಯ ಎಸ್.ಸಿ. ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಹಾಗೂ ಸಂವಿಧಾನ ಸನ್ಮಾನ ಅಭಿಯಾನದ ರಾಜ್ಯ ಸಂಯೋಜಕರಾದ ಮಹೇಂದ್ರ ಕೌತಾಳ ಅವರು ಹೇಳಿದರು. ಅವರು ವಿಧಾನ ಪರಿಷತ್ ಸದಸ್ಯರಾದ ಎಸ್.ವಿ. ಸಂಕನೂರ ಅವರ ನಿವಾಸದಲ್ಲಿ ಏರ್ಪಡಿಸಿದ ಸಂವಿಧಾನ ಸನ್ಮಾನ ಹಾಗೂ ಭೀಮಾ ಸಂಗಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾತನಾಡಿದರು. ವಿಧಾನ ಪರಿಷತ್ ಸದಸ್ಯ ಎಸ್.ವಿ. ಸಂಕನೂರ ಮಾತನಾಡಿ, ಕಾಂಗ್ರೆಸ್ನವರು ಬಿಜೆಪಿ ಸರ್ಕಾರ ಸಂವಿಧಾನವನ್ನು ಬದಲಾವಣೆ ಮಾಡುತ್ತಾರೆ ಎಂದು ಸುಳ್ಳು ವದಂತಿ ಹೇಳುತ್ತಿರುವುದು ಸತ್ಯಕ್ಕೆ ದೂರವಾದದ್ದು ಎಂದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿ ನಿವೃತ್ತ ಪ್ರಾಚಾರ್ಯ ಕೆ.ಎಚ್. ಬೆಲೂರ, ಮೋಹನ ಅಲ್ಮೇಲ್ಕರ, ಉಷಾ ದಾಸರ ಮತ್ತು ರಾಜು ಕುರುಡಗಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ 26 ಪುರುಷರಿಗೆ ಹಾಗೂ 30 ಮಹಿಳಾ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಎಂ.ಎಸ್. ಕರಿಗೌಡರ, ಮೋಹನ ಮಾಳಶೆಟ್ಟಿ, ವಿಜಯಕುಮಾರ ಗಡ್ಡಿ, ನಾಗರಾಜ ತಳವಾರ, ಭೀಮಸಿಂಗ್ ರಾಥೋಡ, ನಾಗರತ್ನ ಮುಳಗುಂದ, ಲಕ್ಷ್ಮಣ ದೊಡ್ಡಮನಿ, ಮಂಜುನಾಥ ತಳವಾರ, ಭೀಮವ್ವ ಬೇವಿನಕಟ್ಟಿ, ಜಗನ್ನಾಥಸ ಬಾಂಡಗೆ, ತೋಟಸಾ ಬಾಂಡಗೆ, ಟಿ.ಎಚ್. ಲದ್ವಾ, ಸಿದ್ದು ಪಲ್ಲೇದ, ಮಹೇಶ ದಾಸರ, ಅನಿಲ ಅಬ್ಬಿಗೇರಿ, ರಾಘವೇಂದ್ರ ಎಳವತ್ತಿ, ಮುತ್ತು ಮುಶಿಗೇರಿ, ಪ್ರಶಾಂತ ನಾಯ್ಕರ, ವೈ.ಪಿ. ಅಡ್ನೂರ, ಪ್ರಕಾಶ ಅಂಗಡಿ, ಅಶೋಕ ಕರೂರ, ಹನುಮಂತಪ್ಪ ದಿಂಡೇನರ, ಬೂದಪ್ಪ ಹಳ್ಳಿ, ಲಿಂಗರಾಜ ಪಾಟೀಲ, ಸಂತೋಷ ಅಕ್ಕಿ, ಶಶಿಧರ ದಿಂಡೂರ, ಟಿ.ಡಿ. ಲಮಾಣಿ, ಮಾಯಪ್ಪ ಭಜಂತ್ರಿ ಉಪಸ್ಥಿತರಿದ್ದರು. ಎಸ್.ಸಿ. ಮೋರ್ಚಾ ಜಿಲ್ಲಾ ಅಧ್ಯಕ್ಷ ಮಂಜುನಾಥ ಮುಳಗುಂದ ಕಾರ್ಯಕ್ರಮ ನಿರೂಪಿಸಿದರು. ಈಶ್ವರಪ್ಪ ರಂಗಪ್ಪನವರ ವಂದಿಸಿದರು. ನಾಗರಾಜ ಕುಲಕರ್ಣಿ ಪ್ರಾರ್ಥನೆ ಮಾಡಿದರು. ಸಂವಿಧಾನ ಪ್ರಸ್ತಾವನೆಯ ಪ್ರತಿಜ್ಞಾ ವಿಧಿಯನ್ನು ರಮೇಶ ಸಜ್ಜಗಾರ ಬೋಧಿಸಿದರು. ನೀವು ಎಲ್ಲ ಕೂಡ ಆ ರೀತಿ ಬೆಳಿಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ನಮ್ಗೆ ನೆನಪಾಕೈತಿ. ನನಗೆ ಫಸ್ಟ್ ನಾನು ಪದವೀಧರ ಆದಮೇಲೆ ನನಗೆ ಪ್ರಪ್ರಥಮಗೆ ನನಗೆ ವೋಟಿಂಗ್ ಪವರ್ ಸಿಕ್ತು. ಅಪ್ಪಾಜಿ ಮತ್ತು ನನಗೆ ಈ ಸರ ವೋಟ್ ಬಂದೈತಿ, ನಾ ಯಾರಿಗೆ ವೋಟ್ ಮಾಡಲಿ. ಮತ್ತು ನಾವಿನ್ನೂ ಅವಾಗ ಕಾಂಗ್ರೆಸ್ದಲ್ಲಿದ್ವಿ. ಮತ್ತು ಸರ್ ಚುನಾವಣೆ ಸ್ಪರ್ಧೆ ಮಾಡಿದ್ರು. ನೋಡಪ್ಪ, ನಮ್ಮ ಗುರುಗಳವರು, ನಾನು ನಿಮ್ಗೇನು ಹೇಳಂಗಿಲ್ಲ. ನನಗೆ ನಮ್ಮ ತಮ್ಮಗೆ ಒಂದು 4 ಜನ, ನಮ್ಮ ಮಳೆಯಾರು ಒಂದು 4 ಜನ, ನಾವು ಅವತ್ತು ನಮ್ದೆಲ್ಲ ವೋಟ್ ರೆಡಿ ಆಗಿತ್ತು. ನಾವು ಒಂದೇ ಮಾತು ಹೇಳಿದ್ರು, ನಮ್ಮ ಗುರುಗಳು ಅಂತ ಇಷ್ಟ ಹೇಳಿದ್ರು. ನಾವು ಸೀದಾ ಮನಸ್ಸಿನಾಗ ಹೋಗಿ ಇಟ್ಕೊಂಡು ಅವ್ರಿಗೆ ಹೋಗಿ ಅವತ್ತು ವೋಟ್ ಕೊಟ್ಟು ನಾವು, ಯಾಕೆಂದ್ರೆ ಅವ್ರು ಹೇಳ್ತಕ್ಕಂಥ ಒಂದು ನೀತಿ ಇವತ್ತು ಅವರು ವಿಧಾನ ಪರಿಷತ್ನಲ್ಲಿ ಇದ್ರೆ ಇನ್ನೂ ಸಾಕಷ್ಟು ಕೆಲಸ ಕಾರ್ಯಗಳು ನಮ್ಮಂಥ ಸಮಾಜಮುಖಿ ಕೆಲಸ ಕಾರ್ಯಗಳು ಆಗ್ತಾವ ಅಂತಕ್ಕಂಥ ಆ ನಂಬಿಕೆ ನಿಟ್ಟಿನಲ್ಲಿ ನಾವು ಕೂಡ ನಡೀತಾ ಇದ್ದೀವಿ. ಇವತ್ತು ಶಾಸಕರು ಮೊನ್ನೆ ಹೇಳಿದ್ರು ನನಗೆ, ಇಲ್ಲ ಸ್ವಲ್ಪ ರಾಷ್ಟ್ರ ಮಟ್ಟದಲ್ಲಿ ಒಂದು ಸಂವಿಧಾನದ ಬಗ್ಗೆ ಭಾಳ ಉನ್ನತ ಚರ್ಚೆ ನಡೆದಿದೆ. ಅದ್ರ ಬಗ್ಗೆ ಸ್ವಲ್ಪ ನಮ್ಮ ಬೇಲ್ ಸಂತೋಷ್ ಸರ್ ಅವರು ಅದನ್ನು ತಮ್ಮ ಒಂದು ಪರಿಮಿತಿಯಲ್ಲಿ ಕರೆದು ಜನರ ಜೊತೆ ಹಂಚ್ಕೋಬೇಕು. ಅದನ್ನು ನಾವೇನು ಮಾಡೀವಿ, ಏನಿಲ್ಲ ಈ ನಮ್ಮ BJPಯಿಂದ ಅಂತ ಅನ್ನುವಂಥ ವಿಚಾರಗಳನ್ನು ತಿಳಿಸಿದ್ದಾರೆ. ಅವು ಅಂತೇಳಿ ಹೇಳಿದರು. ಅವೆಲ್ಲ ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿವಸ ಅವರು ಮನೆಯಲ್ಲೇ ಮನೆ ಮುಂದೆನೇ ಕರೆದು, ಅಂದರೆ ಮನೆಯಲ್ಲೇ ಮಾಡುವಂಥ ಕಾರ್ಯಕ್ರಮ ಇದು. ಮನೆ ಸಣ್ಣದಿರೋದ್ರಿಂದ ಜನ ಹೆಚ್ಚಿಗೆ ಇರೋದ್ರು, ಇನ್ನೂ ಹೆಚ್ಚಿಗೆ ಜನ ಕೊಡ್ತಿದ್ದು, ಸಾವಿರಾರು ಮಂದಿ. ಕೆಲವು ಲಿಮಿಟೆಡ್ ಮಂದಿನ ಕರೆಸಿದೆ. ಆದರೆ ಕೆಲವು ಲಿಮಿಟೆಡ್ ಹೇಳಿದ್ರು, ಎಲ್ಲ ಸಮಾಜದ ಮಂದಿನೂ ಇಲ್ಲಿ ಬಂದಿದ್ದಾರೆ. SC ST ಆಮೇಲಿಂದ ಅಲೆಮಾರಿ ಜನಾಂಗ ಎಲ್ಲ ಜನನೂ ಬಂದಿದ್ದಾರೆ. ಆ ಕಾರಣಕ್ಕಾಗಿ ಸ್ವಲ್ಪ ಮಟ್ಟಿಗೆ ಒಂದು 100 ಮಂದಿ ಆಗಿದೆ. ಈ ವಿಚಾರನ ನಾವು ಒಬ್ಬೊಬ್ಬರಿಗೆ ನಾವು ಈ ವಿಚಾರಗಳನ್ನು ಹೇಳಿದರೆ ಇದು ಒಂದು 1000 ಮಂದಿಗೆ ಹೋಗತ್ತೆ ಅಂತೇಳಿ ನನ್ನ ಭಾವನೆ ಐತಿ. ಯಾಕಂದರೆ ಎಲ್ಲರೂ ದೊಡ್ಡ ದೊಡ್ಡ ಲೀಡರ್ ಇಲ್ಲಿ ಬಂದಿದ್ದೀರಿ. ಆ ಕಾರಣಕ್ಕಾಗಿ ಇವತ್ತಿನ ದಿವಸ ನೋಡಿ, ಒಂದು ಸುಳ್ಳು ಎಷ್ಟು ಪ್ರಭಾವವಾಗಿ ಹರಡ್ತೈತಿ, ಒಂದು ಸತ್ಯ ಎಷ್ಟು ಕಠೋರವಾಗಿರ್ತೈತಿ, ಅದು ಹೆಂಗೆ ನಿರಂತರವಾಗಿ ಹೋಗ್ತದ. ಎಂಥ ಸುಳ್ಳು ನಡುವೂ ಹೋಗ್ತೈತಿ, ಕೆಟ್ಟ ನನ್ನ ಮಕ್ಕಳ ನಡುವೂ ಹೋಗ್ತೈತಿ, ಎಲ್ಲರ ನಡು ಹೋಗಿ ತನ್ನ ಸತ್ಯನ ಸಾಧಿಸುವಂಥದ್ದು. ಅದು ಏನಂತಂದ್ರೆ ಅದು ಅಂಬೇಡ್ಕರ್ ಬರೆದಂಥ ಒಂದು ಸಂವಿಧಾನ. ಈಗಾಗಲೇ ಬಹಳ ಗಣ್ಯಮಾನ್ಯರು ಹೇಳಿದರು, ಅಂಬೇಡ್ಕರ್ ಅವ್ರನ್ನ 2 ಸಾರಿ ಸೋಲಿಸಿದ್ರು ಮಾಡಿದ್ರು ಅಂತೇಳಿ. ಯಾವ ಕಾರಣಕ್ಕಾಗಿ ಸೋಲಿಸಿದ್ರು ಅಂತಂದ್ರೆ, ಒಂದೇ ಅಲ್ಲಿ ಈ ದೇಶದ
ಪ್ರಭುತ್ವವನ್ನು ಯಾರು ಆಳ್ಬೇಕಂತೇಳಿ ಮನಸ್ಸಲ್ಲಿ ಇಟ್ಕೊಂಡಿದ್ರು ಅವ್ರಿಗೆ ಇವ್ರು ಬರೆದಂಥ ಒಂದು ಸಂವಿಧಾನ ಹಿಡಿಸ್ಲಿಲ್ಲ. ಯಾಕೆ ಹಿಡಿಸ್ಲಿಲ್ಲ ಅಂದರೆ ಇವ್ರು ಬರೆದಿದ್ದು ನೋಡಿದ್ರೆ ಚಿಯಾಪಿ ಎಲ್ಲರೂ ಯಾರಿದ್ರು ಮುಂದೆ ಬಂದು ಇಂಟರ್ನೆಟ್ ಮುಂದೆ ಬರ್ತಾನೆ, ಇನ್ನೊಬ್ಬ ಬರ್ತಾನೆ, ಚಾ ಮಾರವ, ದನ ಕಾಯವ, ಕುರಿ ಕಾಯವ, ಎಲ್ಲರೂ ಬರ್ತಾರಲ್ಲ ಮುಂದೆ. ಇದಕ್ಕೆ ಇದು ಆಗಬಾರ್ದಾಗಿತ್ತು ಅವ್ರಿಗೆ ಏನು ಬೇಕಾಗಿತ್ತು, ತಾನು ಅಜ್ಜ ಆದ್ಮ್ಯಾಗ ಮಗಳು ಆದ್ಮ್ಯಾಗ ಮಗ ಆದ್ಮ್ಯಾಗ ಮೊಮ್ಮಗ ಮರಿ ಹಿಂಗೆ ಅವ್ರ ವಂಶ ಪೌರತ್ಯ ಬರ್ಬೇಕನ್ನೋ ವಿಚಾರಕ್ಕೆ ಇಂಥ ಮಂದಿನ ಸ್ವಲ್ಪ ದೂರಿಟ್ಟು ಈ ಮನುಷ್ಯನ ಸೋಲಿಸ್ಬಿಟ್ರೆ ಇದ್ರ ಸ್ವಲ್ಪ ಹೋಗ್ಬಿಡ್ತಾರಲ್ಲ ಪೀಡ ಅನ್ನೋ ಒಂದು ಲೆಕ್ಕಕ್ಕೆ ಮಾಡಿದ್ರು ಅವರು. ನೋಡ್ರಿ ಸತ್ಯ ಎಷ್ಟು ಕಠೋರ ಇರ್ತೈತಿ ನಿಮಗೆ ಹೇಳ್ತೀನಿ ಅಂದ್ರೆ, ಭಾಳ ಸಾಧಾರಣ ಕುಟುಂಬದಾಗ ಹುಟ್ಟಿದಂಥ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದೊಂದು ಪ್ರತಿ ರಕ್ತದ ಕಣದಾಗ ಅವ್ರಿಗೆ ಅಸ್ಪೃಶ್ಯತೆಯನ್ನು ತುಂಬಿತ್ತು, ಆಮೇಲೆ ಬಡತನ ತುಂಬಿತ್ತು, ಆಮೇಲೆ ಜನರಿಗೆ ಎಷ್ಟು ಒಂದು ಮನುಷ್ಯನ ಎಷ್ಟು ತಿರಸ್ಕಾರ ಮಾಡ್ತಾರೆ ಅನ್ನೋದನ್ನು ಅವ್ರ ಮೈಯಾಗ ತುಂಬಿಕೊಂಡಿತ್ತು. ಎಷ್ಟು ಓದಿದ್ರು ಅಂದರೆ ಅವರು ಈ ದೇಶನಾಗ ಅವರಷ್ಟು ಪದವಿ ತೊಗೊಂಡ್ರೆ ಯಾರು ಇಲ್ಲ, ಅಷ್ಟೊಂದು ಓದಿದ್ರು ಅವರು. ಎಷ್ಟು ಓದಿದ್ರು ಅಂದ್ರೆ ಅವರು ಅಮೇರಿಕಾಗೆಲ್ಲ ಓದಿದ್ದಕ್ಕೆ ಅಲ್ಲಿ ಕಡೆಗೆ ಅಲ್ಲಿ ಇವರು ಇದನ್ನು ಕೊಟ್ಟರು ಅವ್ರಿಗೆ ಏನಂತೇಳಿ ಇದು ಅಂತೇಳಿ ಏನು ಮ್ಯಾನ್ ಆಫ್ ಇದ್ರ ಸಿಂಬಲ್ ಅಂತೇಳಿ, ಮ್ಯಾನ್ ಆಫ್ ಕೊಟ್ಟರು ಅವ್ರಿಗೆ. ಹಿಂಗೆ ವಿದೇಶದಾಗ ಸಹಿತ ಇದಾದ್ರು ಪ್ರಚಲಿತರಾದರು. ಯಾಕಾದ್ರೆ ಅಂದ್ರೆ ಇವ್ರ ಕಡೆ ಸತ್ಯ ಐತಿ, ನಿಷ್ಠೆ ಐತಿ, ಅವನ ಮುಂದಿನ ದೃಷ್ಟಿ ಐತಿ. ಆ ದೃಷ್ಟಿಯಿಂದ ಅವರು ಇದನ್ನೆಲ್ಲ ಬರೆದಿಟ್ರಲ್ಲ. ನೋಡ್ರಿ ಇವತ್ತು ನೋಡ್ರಿ ಎಂತ ನಿಮಗೆ ಸೂಚಿಕದ ಮಾತು ಹೇಳ್ತಾ ಇದ್ದೀನಿ. ಯಾವ ಮನುಷ್ಯ ಇವನ್ನ ಸೋಲಿಸಿ ಖಂಡಮ್ ಮಾಡಿ ಇವ್ರು ಮುಲಿಗುಂಬು ಮಾಡಿ ಇವರು ಇವ್ನು ನೆಲ್ಲದಂಗೆ ಮಾಡ್ಬೇಕು ಅನ್ನುವಂಥ ಯಾವ ತಲೆಯಾಗಿ ಇಟ್ಕೊಂಡಿದ್ರು, ಕೊನೆಯವರೆಗೂ ಈ ದೇಶ ಕೊನೆ ಇದಕ್ಕೂ ಸಹಿತ ನಮ್ಮ ಖಾನದಾನೇನೋ ಇರಬೇಕು ಅಲ್ಲಿ ಮೇಲೆ ಅಂತ ಅನ್ನುವಂಥ ಮಾಡ್ಬೇಕು ಅನ್ನುವಂಥ ಹುನ್ನಾರ ಇಟ್ಕೊಂಡಂಥ ಮನುಷ್ಯರಿಗೆ ಇವ್ರು ಬರೆದಂಥ ಒಂದು ಸಂವಿಧಾನ ಎಷ್ಟು ಮುಳುವಾದ ನೋಡ್ರಿ. ಇವತ್ತಿನ ದಿವಸ ಈ ದೇಶನಾಗ ಚಾ ಮಾರುವಂಥ ಒಬ್ಬ ಮನುಷ್ಯ, ಸಾಧಾರಣ ಮನುಷ್ಯ, ಅದು ದಲಿತ ಮನುಷ್ಯ. ದಲಿತ ಅಂದರೆ ಅವರು OBC ಬರ್ತಾರೆ ಅಂಥವ್ರು ಇವತ್ತಿನ ದಿವಸ ಈ ದೇಶದ ಪ್ರಧಾನಿ ಆದರು. ಆನಂತರ ಅವ್ರು ಪ್ರಧಾನಿ ಆದ್ಮ್ಯಾಗ ಇವ್ರು ನೋಡ್ರಿ, ಇವ್ರಿಗೆ ಅಪೋಸಿಷನ್ ಪಾರ್ಟಿಯಾಗ ಕುಂಡ್ರಾಕ ಒಂದು ಸ್ಟಾರ್ ಸಿಗಲಿಲ್ಲ, ಅಪೋಸಿಷನ್ ಪಾರ್ಟಿ ಲೀಡರ್ ಆಗಲಿಲ್ಲ. ಇವರು 40 ಸೀಟ್ ಬಂದು ಇವ್ರಿಗೆ ಔಟ್ ಆಫ್ 560 440ದಾಗ. ಅಂಥ ಪರಿಸ್ಥಿತಿ ಇವ್ರು ಬಂತು. ಯಾಕೆ ಬಂತು? ಸತ್ಯ ಅದು ಸೊಕಾಸ ಬಂತು ಜನರ ನಡುವ, ಎಲ್ಲ ಜನಕ್ಕೆ ಹೋತದು ಸತ್ಯ. ಸುಳ್ಳು ಬಡ ಹೋಗ್ಬಿಡ್ತೈತಿ. ಅಲ್ಲಿ ಕೊಂದ್ರು, ಇಲ್ಲಿ ಹೋದ್ರು, ಅಲ್ಲಿ ಹಣ ನೋಡೋಕೆ ಹೋದ್ರು. ಸುಳ್ಳು ಸತ್ಯ ಹಂಗಿರೋದಿಲ್ಲ, ಸೊಕಾಸ ಹೋಗಿ ಎಲ್ಲರಿಗೂ ಜ್ಞಾನ ಕೊಡ್ತೈತೆ ಅದು. ನೋಡ್ರಿ ಇವತ್ತಿಂದ ದಿವಸ ಅದು ಹೇಳ್ತಾ ಇದ್ದೀನಿ. ಒಂದನೇದು ನಮ್ಮ ಪ್ರಧಾನಮಂತ್ರಿ ಇದೆ, ಎರಡನೇದು ಈಗಿರುವಂಥ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ದನ ಕಾಯುವ ಮನುಷ್ಯ, ಕುರಿ ಕಾಯುವಂಥ ಮನುಷ್ಯ. ಅವ್ರು ಸ್ವತಃ ತಾವು ಹೇಳ್ಕೊತಾರೆ. ಅವರು ನಾನೊಬ್ಬ ದನ ಕಾಯ್ತಿದ್ದೆ, ಅವ್ರು ರಾಜಪ್ಪ ಅಂತ ಒಬ್ಬ ಮಾಸ್ಟರ್ ನಾನು ಕರ್ಕೊಂಡೋಗಿ ಸ್ಕೂಲಿಗೆ ಕಳಿಸ್ಲಿಲ್ಲ ಅಂದ್ರೆ ನಾನು ಇನ್ನೂವರೆಗೂ ದನ ಕಾಯ್ತಿದ್ದೆ ಅಂತ ಹೇಳಿದ್ರು. ಅದು ಏನಾದರೂ ಇವತ್ತು ಅವರು ಚೀಫ್ ಮಿನಿಸ್ಟರ್ ಆಗ್ಯಾರ 2ನೇ ಸಲ ಅಂದ್ರೆ ಡ್ಯೂ ಟು ಅಂಬೇಡ್ಕರ್ ಅವರ ಸಂವಿಧಾನನೇ. ಸಂವಿಧಾನವನ್ನು ಬಲಪಡಿಸಿದ್ದ್ಯಾರು? ಈ ವಿಚಾರ ಇಟ್ಕೊಂಡು ವಿಚಾರಗೋಷ್ಠಿಗಳನ್ನ ಇಡೀ ರಾಜ್ಯಾದ್ಯಂತ ಮಾಡುವಂತ ಕಾರ್ಯವನ್ನ ಈಗಾಗಲೇ ನಾವು ಮಾಡಿದ್ದೇವೆ. ಕಳೆದ 2-3 ದಿವಸ ಹಿಂದ್ಗಡೆ ಕೂಡ ಗದಗದಲ್ಲಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ವಿ, ಮಾಡಿನೂ ಆಯ್ತು ಕೂಡ. ಅದ್ರ ಜೊತೆಗೆ ಈ ಭೀಮ ಶಕ್ತಿ ಸಂಗಮ ಅಂದ್ರೆ ಏನು ಅಲ್ವಾ? ಭೀಮಶಕ್ತಿ ಸಂಗಮ ಅಂದ್ರೆ ಏನು? ಯಾಕೆ SV ಸಂಕನೂರವ್ರಿಗೆ ಇವಾಗ ನೆನಪಾಯ್ತಾ ಭೀಮಶಕ್ತಿ ಸಂಗಮ? ಕಳೆದ ಸಂದರ್ಭದಲ್ಲಿ ನೆನಪಾಗ್ಲಿಲ್ವಾ ಅಂತ ಸಹಜವಾಗಿ ಪ್ರಶ್ನೆಯಲ್ಲಿ ಕೂತಂತರ ಮನಸ್ಸಲ್ಲಿ ಹುಟ್ಟುತ್ತೆ ಅಲ್ವೋ? ಬರುತ್ತಾ ಇಲ್ವೋ? ಆದ್ರೆ ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತನು ಕೂಡ ಈ ಸಂಬಂಧಗಳನ್ನ ಬೆಳೆಸಬೇಕು, ದಲಿತರ ಮಧ್ಯದಲ್ಲಿರುವಂತಹ
ಪ್ರತಿಯೊಬ್ಬರ ಜೊತೆಗೂ ಸೋದರತ್ವನ ಬೆಳೆಸಬೇಕು ಅನ್ನೋ ವಿಚಾರ ಇಟ್ಕೊಂಡ್ಬಿಟ್ಟು ಇವತ್ತು ಈ ಶಕ್ತಿ ಸಂಗಮವನ್ನ, ಭೀಮಶಕ್ತಿ ಸಂಗಮವನ್ನ ಮಾಡ್ತಾ ಇದ್ದೀವಿ. SV ಸಂಕನೂರವರು ಗದಗ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಈ ಸೋದರತ್ವ ಅನ್ನೋದು, ಸಂಬಂಧ ಅನ್ನೋದು ಮೊದಲಿಂದ ಇದ್ದಿದ್ದಿಲ್ವಾ? ಯಾಕೆ ವಿಶೇಷವಾಗಿ ದಲಿತರ ನಡುವೆ ಈ ಸೋದರತ್ವ ತರಬೇಕು ಅನ್ನೋ ವಿಚಾರವನ್ನ ಮಾಡ್ತಾ ಇದ್ದಾರೆ? ನಾವೆಲ್ಲರೂ ಒಂದೇ ಅಲ್ವಾ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತನ್ನ ಹೇಳ್ತಾರೆ, ಸೋದರತ್ವ, ಸಮಾನತೆ, ಸ್ವತಂತ್ರ ನಮ್ಗೆಲ್ಲ ಕೊಡ್ಬೇಕಂತೇಳಿ. ಆದ್ರೆ ಕಳೆದ 75 ವರ್ಷದಲ್ಲಿ ಸಂವಿಧಾನ ರಚನೆ ಆದಂತ ಸಂದರ್ಭದಲ್ಲಿ ನಮಗೆ ಸ್ವತಂತ್ರ ಸಿಕ್ತಾ? ಸೋದರತ್ವ ಸಿಕ್ತಾ? ನಮ್ಮ ಸಂಬಂಧಗಳ ಗಟ್ಟಿ ಆದ್ವಾ? ಈ ರೀತಿಯಾದಂತ ವಿಚಾರಗಳನ್ನ ನಾವು ಚರ್ಚೆ ಮಾಡಬೇಕನ್ನಂತ ವೈಶಿಷ್ಟ್ಯತೆಗೋಸ್ಕರ ನಾವು ಇವತ್ತೆಲ್ಲ ಸೇರಿದ್ದೇವೆ. ಹಾಗಾದ್ರೆ ಮೊದಲ ಸಂಬಂಧಗಳು ಹಿಂಗೆ ಇದ್ದಿದ್ವ, ಬೇರೆ ಬೇರೆ ಇದ್ವಾ? ಮೊದಲೂ ಕೂಡ ಸಂಬಂಧಗಳು ಚೆನ್ನಾಗಿದ್ವು. ಮೊದಲು ಕೂಡ SV ಸಂಕನೂರವರು ಕೂಡ ನಮ್ಮನ್ನು ಕರೆದು ಮಾತಾಡಿಸ್ತಾ ಇದ್ರು. ಮೊದಲು ಕೂಡ SV ಸಂಕನೂರು ನಮ್ಗೆ ಊಟದ ವ್ಯವಸ್ಥೆಯನ್ನ ಮಾಡ್ತಾ ಇದ್ರು. ಪ್ರೀತಿಯಿಂದ ನಮ್ಮ ಹೆಗಲ ಮೇಲೆ ಕೈಯನ್ನ ಹಾಕ್ತಾ ಇದ್ರು. ಇಲ್ಲ ಅಂತ ಹೇಳಿಲ್ಲ, ನಾವು ಖಂಡಿತವಾಗಿ ಮಾಡ್ತಾ ಇದ್ರು. ಹಾಗಾಗಿ ಇವತ್ತವರು ವಿಧಾನ ಪರಿಷತ್ತಿನ ಸದಸ್ಯರಾಗಿ ಅತಿ ಹೆಚ್ಚು ಸದನದಲ್ಲಿ ಮಾತಾಡಿದಂತ ಏಕೈಕ ಯಾವ್ದಾದ್ರು ಪರಿಷತ್ತಿನ ಸದಸ್ಯ ಇದ್ರೆ ಅದು SV ಸಂಕನೂರು ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಹಾಗಾದ್ರೆ ಕಳೆದ 75 ವರ್ಷದಲ್ಲಿ ನಮ್ಮ ಪರಿಸ್ಥಿತಿ ಏನಿತ್ತು? ನಮ್ಮ ದಲಿತ ಸಮುದಾಯದ ಪರಿಸ್ಥಿತಿ ಏನಿತ್ತು? ನಮ್ಗೆ ಊಟಕ್ಕಿರ್ಲಿಲ್ವಾ? ನಮ್ನ ಯಾರು ಕರೀತಿದ್ದಿಲ್ವಾ? ಇತ್ತೀಚಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತಗಳನ್ನ ವಿಚಾರ ಮಾಡಿದಾಗ ನಮ್ಗೆ ಯಾರಿಗೂ ಕೂಡ ಆ ರೀತಿ ಭಾವನೆಗಳು ಬರುವುದಿಲ್ಲ. ಯಾಕಂದ್ರೆ ಸಹಜವಾಗಿ SV ಸಂಕನೂರು ಮನೆ ನಾನು ಹೋಗ್ತೀನಿ, ಅವರು ನಮ್ಮ ಮನೆಗೆ ಬರ್ತಾರೆ, ನಿಮ್ಮ ಮನೆಗೆ ಬರ್ತಾರೆ. ಆ ಬಂಧುತ್ವ ಮತ್ತು ವ್ಯಕ್ತಿತ್ವ ನಮ್ಮ ಜೊತೆ ಇದ್ದೇ ಇದೆ. ಆದ್ರೆ ಕಳೆದ 75 ವರ್ಷದಲ್ಲಿ ನಮ್ಮ ಪರಿಸ್ಥಿತಿಗಳು ಏನಿದ್ವು? ಹಾಗಾದ್ರೆ ನಮ್ಮ ಅಜ್ಜ ಅಜ್ಜಿಯ ಪರಿಸ್ಥಿತಿ ಏನಿತ್ತು? ಇಲ್ಲಿ ಯಾರಾದ್ರೂ 90 ವರ್ಷ ಆಗಿದೆ ಪ್ರೊಫೆಸರ್ಸ್ ಅಂತ ಹೇಳಿದ್ರು, ಪ್ರೊಫೆಸರ್ ಗೊತ್ತಿರ್ತದೆ ಆ ಅಸ್ಪೃಶ್ಯತೆ ವಿಷಯಗಳು ಏನು ಅಂತಂತೇಳಿ. ಈ ಅಸ್ಪೃಶ್ಯತೆ ಅನ್ನೋದು ಇತಿಹಾಸದಿಂದ ಬಂದಂತ ಒಂದು ಘಟನೆ ನಮ್ಗೆ ಗೊತ್ತಿದೆ. ನಾನು ಇತಿಹಾಸಕ್ಕೆ ಹೋಗಂಗಲ್ಲ, ಆ ಇತಿಹಾಸ ಚರ್ಚೆ ಮಾಡ್ಲಿಕ್ಕೆ ಹೋದ್ರೆ ಮತ್ತೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಆರ್ಯ ವೈಶ್ಯ ಈ ರೀತಿ ಎಲ್ಲ ವಿಷಯಗಳಿಗೆ ಹೋಗ್ಬೇಕಾಗತ್ತೆ ನಾವು. ನಾನು ನೇರವಾಗಿ ವಿಷಯನ ಮಂಡನೆ ಮಾಡ್ತಾ ಇದ್ದೀನಿ. ಈ ಅಸ್ಪೃಶ್ಯತೆ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಸಂವಿಧಾನ, ಈ 3 ವಿಚಾರಗಳು ಇಟ್ಕೊಂಡ್ಬಿಟ್ಟು ನಾವು ಚರ್ಚೆ ಮಾಡಿದ್ರೆ ಮೊಟ್ಟ ಮೊದಲು ಈ ಅಸ್ಪೃಶ್ಯತೆಯನ್ನ ಹೊರಗಡೆ ಹಾಕ್ಬೇಕನ್ನಂತ ವಿಚಾರ ಮಾಡಿದಂತ ಏಕೈಕ ವ್ಯಕ್ತಿ ಯಾರಾದ್ರೂ ಇದ್ರೆ ನಮ್ಮ ರಕ್ತ ದಲಿತ ಸೂರ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇರೋದಕ್ಕೆ ಸಂಕನೂರ್ ಸರ್ ಅವರಿಗೆ ಮೊದಲು ಅಭಿನಂದನೆಯನ್ನ ಸಲ್ಲಿಸ್ತೀನಿ. ಹಾಗೆ ಇಲ್ಲಿ ಸೇರಿರುವಂತಹ ಎಲ್ಲರೂ ಅರ್ಥ ಮಾಡ್ಕೋಬೇಕು, ಈ ಒಂದು ಕಾರ್ಯಕ್ರಮವನ್ನ ಸಂಕನೂರ್ ಸರ್ ಅವರು ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದು. ಈಗಾಗಲೇ ಅಣ್ಣ ಅವ್ರು ಮಾತಾಡಿದ್ರು, ಅಂಬೇಡ್ಕರ್ ಅವ್ರನ್ನ ಯಾವ ಮಟ್ಟಕ್ಕೆ ಬಳಸ್ಕೊಂಡ್ರು ಅಂತ. ಇಲ್ಲಿ ಎಲ್ಲ ದಲಿತರು ಸೇರಿದ್ದೀರಿ, ಇಲ್ಲಿ ಎಲ್ಲ ಮುಖ್ಯವಾದ ವಿಚಾರಗಳನ್ನ ಎಲ್ಲರೂ ತಿಳ್ಕೋಬೇಕು. ಅಂಬೇಡ್ಕರ್ ಅವರು ಇವತ್ತು ಸಂವಿಧಾನ ಏನಾದ್ರು ಬರ್ದಿಲ್ಲ ಅಂದಿದ್ರೆ ಇಲ್ಲಿ ನಾಗರತ್ನ ಮುಳುಗುಂದವರು ಹಾಗೂ ಇಲ್ಲಿ ನಿಂತಿರುವಂತಹ ಉಷಾ ದಾಸರ್ ಅವರು ಇನ್ನೂವರೆಗೂ ಮನೆಯಲ್ಲೇ ಕೂತ್ಕೊಂಡು ಮುಸುರಿ ಕಸ ಮಾಡ್ಕೊಂಡು ಇರ್ಬೇಕಾಗಿರ್ತಿತ್ತು. ಸಂವಿಧಾನವನ್ನ ಬರೆಯುವುದರ ಮೂಲಕ ಒಂದು ಅದೇನು ಅಸ್ಪೃಶ್ಯತೆಯನ್ನ ಹೋಗ್ಲಾಡಿಸಿದಂಥವರು ಅಂಬೇಡ್ಕರ್ ಅವರು. ಹಾಗೆ ಎಲ್ಲರಿಗೂ ಸಮಾನತೆಯನ್ನ ಬರಬೇಕು, ಈ ಒಂದು ವ್ಯವಸ್ಥೆ ಹೋಗ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅಂಬೇಡ್ಕರ್ ಅವರು ಸಂವಿಧಾನವನ್ನ ಬರೆದ್ರು. ಇವತ್ತು ಇಲ್ಲಿ ಸೇರಿರುವಂತಹ ಎಲ್ಲ ಮಹಿಳೆಯರು ಕೂಡ ಮುಂದೆ ಬರಬೇಕು. ಯಾಕಂದ್ರೆ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಬರೆದಿದ್ದು ನಾವು ಮನೆಯಲ್ಲಿ ಕುತ್ಕೊಂಡ್ಲಿ ಅಂತಲ್ಲ, ಎಲ್ಲರೂ ಕೂಡ ಸ್ವಾಭಿಮಾನಿಗಳಾಗಿ ತಮ್ಮ ಕಾಲ ಮೇಲೆ ತಾವು ನಿಂತ್ಕೋಬೇಕು, ಎಲ್ಲರೂ ಕೂಡ ಎಲ್ಲ ಮಹಿಳೆಯರೇ ಆಗ್ಲಿ ಪುರುಷರಾಗ್ಲಿ ಅನ್ನುವಂತ ಉದ್ದೇಶವನ್ನ ಇಟ್ಕೊಂಡು ಸಂವಿಧಾನವನ್ನ ಬರೆದ್ರು. ಇಲ್ಲಿ ನಾವೆಲ್ಲರೂ ಇದನ್ನೆಲ್ಲ ತಿಳ್ಕೊಂಡು
ಮನೆಗಳಿಗೆ ಹೋಗಿ ಸಾಕಷ್ಟು ಜನ ಇರ್ತಾರೆ, ಗೊತ್ತಿಲ್ಲದೆ ಇದ್ದಾರೆ ಅವರು, ಅವರಿಗೆಲ್ಲ ನಾವು ಹೇಳ್ಬೇಕು ಹಿಂದೆಲ್ಲ ಹೆಂಗಿತ್ತು, ಹೆಂಗೆ ಅಂಬೇಡ್ಕರ್ ಅವ್ರನ್ನ ಮತ್ತೆ ನಮ್ಮ ದಲಿತರನ್ನ ಹೆಂಗ್ ಬಳಸ್ಕೊಂಡ್ರು, ಮತ್ತೆ ಅದನ್ನ ಅಂಬೇಡ್ಕರ್ ಅವರು ಹೆಂಗೆ ಆದ್ರೆ ಸಂವಿಧಾನವನ್ನ ಬರೆದು ಅದನ್ನ ಹೋಗ್ಲಾಡ್ಸಿದ್ರು ಅನ್ನುವಂತಹ ವಿಷಯವನ್ನ ನೀವೆಲ್ಲ ಹೋಗಿ ತಿಳಿಲಾರ್ದಂಥವ್ರಿಗೆ ಹೇಳ್ರಿ ಅನ್ನೋದು ನಂದೊಂದು ಅನಿಸಿಕೆ. ಹಾಗೆ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ನಮಗೆ ಕೊಟ್ಟಿಲ್ಲ ಅಂದ್ರೆ ಇವತ್ತು ಪರಿಸ್ಥಿತಿ ಏನಿತ್ತು? ಸ್ವತಂತ್ರ ಸಿಕ್ಕಾಗ ಪರಿಸ್ಥಿತಿ ಈ ದೇಶದೊಳಗೆ ಸೂರ್ಯ ಹುಟ್ಟಿದ್ರು ಕತ್ಲ ಇತ್ತು, ಕತ್ಲ, ಅಷ್ಟು ಪರಿಸ್ಥಿತಿ ಬಡತನ ಇತ್ತು. ಬಡತನ ಅಂದ್ರೆ ಎಷ್ಟಿತ್ತು ಅಂದ್ರೆ ಭಿಕ್ಷುಕರ ದೇಶ ಅಂತ ಕರಿತಿದ್ರು. ಆ ಒಂದು ಪರಿಸ್ಥಿತಿ ನಮ್ಮ ದೇಶಕ್ಕಿತ್ತು. ಬೇರೆ ದೇಶದಿಂದ ಆಹಾರ ಬರ್ತಿತ್ತು, ಶಾಲೆಗಳಲ್ಲಿ ಬೇರೆ ದೇಶದ ಆಹಾರವನ್ನು ಬಡ ಮಕ್ಕಳಿಗೆ ಕೊಡ್ತಿದ್ರು, ಊಟ ಸಿಗೋದಿಲ್ಲ ಅಂತೇಳಿ. ಅಂಥ ಪರಿಸ್ಥಿತಿ ಇತ್ತು ಸ್ವಾತಂತ್ರ್ಯ ಸಿಕ್ಕಾಗ. ಆದ್ರೆ ಅದು ಬೆಳಕಾಗಿ ಬಂದವರು ಯಾರಾದರೂ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರು ಆ ಬಡ ಜನರಿಗೆ, ಆ ದಲಿತ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಸಿಗಬೇಕು, ಅವರು ಸಮಾನತೆಯನ್ನು ಪಡೆದುಕೊಳ್ಬೇಕು, ಒಳ್ಳೆ ವಿದ್ಯಾವಂತರಾಗಬೇಕು, ಅವರು ಎಲ್ಲ ರೀತಿಯಂತ ಜೀವನ ಮಾಡ್ಬೇಕಂತೇಳಿ ಒಂದು ಸಮಾನತೆಯ ಸಂವಿಧಾನವನ್ನು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ದಲಿತರಿಗಷ್ಟೇ ಕೊಟ್ಟಿಲ್ಲ, ಈಗ ಹೇಳಿದ್ರು ಮಹಿಳೆಯರಿಗೆ, ಎಲ್ಲ ವರ್ಗದವರಿಗೂ, ಇವತ್ತು ಹಿಂದುಳಿದ ವರ್ಗದವರಿಗೆ ಎಲ್ಲರಿಗೂ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ. ಈ ದೇಶದಲ್ಲಿ ಇರುವಂತ ಪ್ರತಿಯೊಬ್ಬ ವ್ಯಕ್ತಿ ಸಮಾನತೆಯಿಂದ ಬದುಕಬೇಕು ಅನ್ನೋ ಒಂದು ಉದ್ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದಿತ್ತು. ಸನ್ಮಾನ್ಯ ವಾಜಪೇಯಿ ಅವರು ಬಂದ ಮೇಲೆ ಸಾಕಷ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮಾರ್ಗದರ್ಶನದೊಳಗೆ ಸಾಕಷ್ಟು ಕೆಲಸಗಳನ್ನ ಮಾಡಿದ್ರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನವನ್ನು ಕಾಂಗ್ರೆಸ್ ಪಕ್ಷ ಕೊಟ್ಟಿಲ್ಲ. ಭಾರತ ರತ್ನವನ್ನು ಕೊಟ್ಟಿದ್ದು ಕಾಂಗ್ರೆಸ್ಸೇತರ ಪಕ್ಷ ಅಂತ ತಾವು ತಿಳ್ಕೋಬೇಕು. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ಕೂಡಲೇ ನವೆಂಬರ್ 26 ಏನು ಸಂವಿಧಾನವನ್ನ ಕೊಟ್ಟರು, ಆ ದಿನವನ್ನ ಸಂವಿಧಾನ ದಿನವನ್ನ ಆಚರಿಸಲಿಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಆದೇಶವನ್ನ ಮಾಡಿದ್ರು. ಇದನ್ನು ತಾವೆಲ್ಲ ತಿಳ್ಕೊಳ್ಬೇಕು. ಪ್ರತಿ ವರ್ಷ ನಾವು ನವೆಂಬರ್ 26ರಂದು ಸಂವಿಧಾನ ದಿನವನ್ನು ಆಚರಿಸ್ತೀವಿ. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿದ ಊರಿಗೆ ಜನ್ಮಭೂಮಿಯನ್ನ ಅಭಿವೃದ್ಧಿಪಡಿಸಿದ್ರು. ಅವರು ಓದಿದ ದಿನಗಳಲ್ಲಿ ಏನು ಮಹಾರಾಷ್ಟ್ರದಲ್ಲಿ ಓದಿದ್ರು, ನಾಗ್ಪುರಲ್ಲಿ ಶಿಕ್ಷಾ ಭೂಮಿ ಅಂತ ಇವತ್ತು ಅದನ್ನು ಅಭಿವೃದ್ಧಿಪಡಿಸಿದ. ಇಂಗ್ಲೆಂಡ್ನಲ್ಲಿ ಸುಮಾರು 800 ಕೋಟಿ ರೂಪಾಯಿ ಖರ್ಚು ಮಾಡಿ ಮನೆಯನ್ನು ತಗೊಂಡು ಅದ್ರ ಲೈಬ್ರರಿಯನ್ನು ಮಾಡಿದ್ದಾರೆ, ದೀಕ್ಷಾ ಭೂಮಿ ಅಂತ ಮಾಡಿದ್ರು. ಇವತ್ತು ಮುಂಬೈಲಿರುವಂತ ಅವರು ಕೊನೆ ಉಸಿರೆಳೆದು ಅವರ ಏನು ಅಂತಿಮ ಸಂಸ್ಕಾರ ಮಾಡಿ ಇವತ್ತು ಚೈತನ್ಯ ಭೂಮಿ ಮತ್ತು ಮಹಾಪರಿನಿರ್ವಾಣ ಭೂಮಿಯನ್ನು ಇವತ್ತು ಅಭಿವೃದ್ಧಿಪಡಿಸಿದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿ ಅವರಂತ ಹೆಮ್ಮೆಯಿಂದ ಹೆಚ್ಚು ಪಡ್ತೀವಿ. ಇವತ್ತು ನರೇಂದ್ರ ಮೋದಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟಂತ ಏನು ಸಂವಿಧಾನವನ್ನ ಎಲ್ಲ ಜನರಿಗೆ ಮುಟ್ಟಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಭೀಮಶಕ್ತಿ ಸಂಘದ ಕಾರ್ಯಕ್ರಮ ಮುಖಾಂತರ ಭಾರತೀಯ ಜನತಾ ಪಕ್ಷ ಯಾವಾಗಲೂ ನಿಮ್ಮ ಜೊತೆ ಇದೆ, ನಾವು ಎಲ್ಲ ಹಿಂದುಳಿದ ವರ್ಗ ಅಭಿವೃದ್ಧಿಗಾಗಿ ನಾವು ಕೆಲಸವನ್ನು ಮಾಡ್ತಿದ್ದೇವೆ, ಒಂದು ಸಂದೇಶವನ್ನು ಕೊಡಲಿಕ್ಕೆ ಈ ಕಾರ್ಯಕ್ರಮವನ್ನು ನಾವೆಲ್ಲ ಮಾಡ್ತಾ ಇದ್ದೀವಿ. ಯಶಸ್ವಿಯಾಗಿ ಇವತ್ತೆಲ್ಲ ಆಗಮಿಸಿ ಇವತ್ತು ಬೇಲೂರು ಸರ್ ಆಗಲಿ, ನಮ್ಮ ಮಹೇಂದ್ರ ಕೌತಾಳ್ ಅವರು, ಸಂಗನೂರು ಬಹಳ ವಿಸ್ತಾರವಾಗಿ ಎಲ್ಲ ವಿಷಯಗಳನ್ನ ಹೇಳಿದ್ದಾರೆ. ಇದು ಮತ್ತು ನಾವು ಜನರಿಗೆ ತಲುಪಿಸುವಂತ ಕೆಲಸವನ್ನು ತಾವೆಲ್ಲ ಮಾಡ್ತೀರಿ ಅಂತ ಹೇಳಿ ಇವತ್ತು ಅವಕಾಶ ಕೊಟ್ಟಂತ ಎಲ್ಲ ಹಿರಿಯರು ವಂದಿಸಿ ನನ್ನ ಎರಡು ಮಾತು ಮುಗಿಸಿ. ಜೈ ಜೈ ಕರ್ನಾಟಕ, ಜೈ ಭೀಮ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಜೈ ಭೀಮ್, ಜೈ ಭೀಮ್. ಸರ್ವರನ್ನು ಸತ್ಕರಿಸಿದ ಎಲ್ಲ ಮಹಿಳೆಯರಿಗೆ ಧನ್ಯವಾದಗಳು. ಈಗ ಪುರುಷರಲ್ಲಿ ಎಸ್ ಬಿ ಸಂಗನೂರ್ ಸರ್ ಗುರುಗಳ ಮುಖಾಂತರ ಅವರನ್ನು ಸತ್ಕರಿಸಬೇಕಂತ ಮನವಿಸ್ಕೊಳ್ತಾ ಇದ್ದಾರೆ. ಪರಿಶಿಷ್ಟ ಪಂಗಡದ ಎಲ್ಲರಿಗೂ ಒಂದು ಸತ್ಕಾರವನ್ನು ಗೌರವಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಸ್ ಬಿ ಸಂಗನೂರ್ ಗುರುಗಳಿಗೆ ಧನ್ಯವಾದಗಳು ಮತ್ತು ಸನ್ಮಾನಿಸಿದ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಈಗ ಎಲ್ಲರಿಗೂ ಧನ್ಯವಾದಗಳು. ದಾವಲಪ್ಪ ನಾಯಕ, ಕೃಷ್ಣಪ್ಪ ಹರ್ಚಂದ್ರಪ್ಪ ಲಮಾನಿ, ಗಣೇಶ್ ಕಡೆಮನಿ ಇವರು ವೇದಿಕೆ ಮೇಲೆ ಬರ್ಬೇಕಂತ ಮನವಿಸ್ಕೊಳ್ತಾ ಇದ್ದಾರೆ.